ತೆನಾಲಿ ರಾಮಕೃಷ್ಣ ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಒಬ್ಬ ವಿಜಯನಗರ ಕಾಲದ ತೆಲುಗು ಕವಿ ಮತ್ತು ಸಲಹೆಗಾರ. ಸಾಧು ಹೇಳಿದಂತೆ ರಾಮಕೃಷ್ಣನು ಭಕ್ತಿಯಿಂದ ಬೇಡಿಕೊಳ್ಳಲು ಕಾಳಿಕಾದೇವಿಯು ಪ್ರತ್ಯಕ್ಷಳಾದಳು. 1000 ತಲೆಗಳುಳ್ಳ ಕಾಳಿಕಾದೇವಿಯನ್ನು ನೋಡಿದ ರಾಮಕೃಷ್ಣನು ಆಕೆಯ ಪಾದಗಳಿಗೆ ನಮಸ್ಕರಿಸಿ ಜೋರಾಗಿ ನೆಗೆದನು. ಕಾಳಿದೇವಿಯು ತನ್ನನ್ನು ನೋಡಿ ನಕ್ಕ ಕಾರಣವನ್ನು ಕೇಳಿದಳು. ಆಗ ರಾಮಕೃಷ್ಣ, ಕ್ಷಮಿಸು ತಾಯಿ, ನಮಗೆ ನೆಗಡಿ ಬಂದಾಗ ಮೂಗನ್ನು ಒರೆಸಲು 2 ಕೈಗಳು ಸಾಗುವುದಿಲ್ಲ. 1000 ತಲೆಗಳುಳ್ಳ ನಿನಗೆ ನೆಗಡಿ ಬಂದರೆ 2 ಕೈಗಳು ಹೇಗೆ ಸಾಲುತ್ತವೆ? ಅದಕ್ಕಾಗಿ ನಕ್ಕೆ ಎಂದು ರಾಮಕೃಷ್ಣ ತನ್ನ ಹಾಸ್ಯ ಕೌಶಲ್ಯಗಳನ್ನು ತೋರಿಸಿದನು. ಅದಕ್ಕೆ ಮೆಚ್ಚಿದ ಕಾಳಿದೇವಿಯು, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಒಬ್ಬ ಪ್ರಸಿದ್ಧ ಕವಿ ಆಗುತ್ತೀಯ ಎಂದು ಆಶೀರ್ವದಿಸಿದನು. ರಾಜರ ಆಸ್ಥಾನಕ್ಕೆ ಹೋಗಲು ತೆನಾಲಿ ರಾಮನು ಪ್ರಯತ್ನಿಸುತ್ತಿರುವಾಗ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಕಾವಲುಗಾರರು ಇವನನ್ನು ತಡೆದು, ನೀನು ನಮಗೆ ಏನಾದರೂ ಕೊಟ್ಟರೆ ಮಾತ್ರ ನಿನ್ನನ್ನು ಒಳಗೆ ಬಿಡುತ್ತೇವೆ ಎಂದು ಲಂಚವನ್ನು ಕೇಳುತ್ತಾರೆ. ಆಗ ರಾಮಕೃಷ್ಣನು ತನ್ನ ಜಾಣತನವನ್ನು ಉಪಯೋಗಿಸಿ ಹೇಳುತ್ತಾನೆ, ನೋಡಿ, ಇಂದು ನಾನು ರಾಜರನ್ನು ಮೆಚ್ಚಿಸುವನಿದ್ದೇನೆ. ಹಾಗಾಗಿ ನನಗೆ ಅವರು ಏನು ಪಾರಿತೋಷಿಕ ಕೊಡುವರೋ ಅದರಲ್ಲಿ ಇಬ್ಬರಿಗೂ ಅರ್ಧ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಆಸೆಯಿಂದ ಆ ಕಾವಲುಗಾರರು ಅವನನ್ನು ಒಳಗೆ ಬಿಡುತ್ತಾರೆ. ಒಳಗೆ ಹೋದ ತೆನಾಲಿ ರಾಮನು ಅಲ್ಲಿ ರಾಜರ ಎದುರಿಗೆ ನಡೆಯುತ್ತಿದ್ದ ನಾಟಕವನ್ನು ನೋಡಿ ಜಾಣತನದಿಂದ ಆ ನಾಟಕದಲ್ಲಿ ಪಾತ್ರ ವಹಿಸುತ್ತಿದ್ದ ದನ ಕಾಯುವ ಹುಡುಗನ ಪಾತ್ರಧಾರಿಗೆ ಛೇಡಿಸಲು ಶುರು ಮಾಡುತ್ತಾನೆ. ಇದರಿಂದ ಕೋಪಗೊಂಡ ರಾಜನು ತೆನಾಲಿ ರಾಮನಿಗೆ 100 ಚಡಿ ಏಟುಗಳನ್ನು ಕೊಡುವಂತೆ ಆದೇಶ ಮಾಡುತ್ತಾನೆ. ಆಗ ತೆನಾಲಿ ರಾಮನು ವಿನಯದಿಂದ, ಮಹಾರಾಜ, ಸ್ವಲ್ಪ ತಡೆಯಿರಿ, ನನ್ನ ಶಿಕ್ಷೆಯನ್ನು ಬಾಗಿಲು ಬಳಿ ಕಾಯುತ್ತಿರುವ ಕಾವಲುಗಾರರಿಗೆ ಅರ್ಧ ಕೊಡಬೇಕಾಗಿ ನನ್ನ ವಿನಂತಿ ಎನ್ನುತ್ತಾನೆ. ಆಗ ರಾಜನು ಏಕೆ ಎಂದು ಆಶ್ಚರ್ಯದಿಂದ ಕೇಳಲು ತೆನಾಲಿ ರಾಮನು, ನನ್ನನ್ನು ಅವರು ಒಳಗೆ ಬಿಡಲು ದುಡ್ಡು ಕೇಳಿದರು, ನನ್ನ ಬಳಿ ದುಡ್ಡು ಇರಲಿಲ್ಲ. ಅದಕ್ಕಾಗಿ ನನಗೆ ನೀವು ಕೊಡುವ ಪಾರಿತೋಷಿಕದಲ್ಲಿ ಅವರಿಗೆ ಅರ್ಧ ಕೊಡುತ್ತೇನೆ ಎಂದು ಅವರಿಗೆ ವಾಗ್ದಾನ ಮಾಡಿದ್ದೇನೆ. ಅವನು ಈ ರೀತಿ ರಾಜನ ಆಸ್ಥಾನದ ಭ್ರಷ್ಟಾಚಾರವನ್ನು ಜಾಣತನದಿಂದ ರಾಜನ ಮುಂದೆ ಬೆಳಕಿಗೆ ತಂದಾಗ ರಾಜನು ಸಂತೋಷಗೊಂಡು ತೆನಾಲಿ ರಾಮನ ಬುದ್ಧಿವಂತಿಕೆಗೆ ಮನಸೋತು ರಾಮಕೃಷ್ಣನ ಹಾಸ್ಯ ಕೌಶಲ್ಯಗಳನ್ನು ಮೆಚ್ಚಿ ತನ್ನ ಆಸ್ಥಾನದಲ್ಲಿ ರಾಮಕೃಷ್ಣನನ್ನು ಹಾಸ್ಯ ಕವಿಯಾಗಿ ನೇಮಿಸಿ ಅಷ್ಟ ದಿಗ್ಗಜರ ಗುಂಪಿನಲ್ಲಿ ಸ್ಥಾನ ನೀಡಿದನು.